ಜಗನ್ನಾಥನ ರಥಯಾತ್ರೆಯಿಂದ ಎಲ್ಲ ದೇವರ ರಥೋತ್ಸವಗಳವರೆಗೂ ನವಗ್ರಹಗಳ ಕಾರಕತ್ವವನ್ನು ಪ್ರತಿಬಿಂಬಿಸುವ ಆಚರಣೆಗಳ ಆಧ್ಯಾತ್ಮಿಕ ಅನ್ವೇಷಣೆಯನ್ನು ಮಾಡೋಣ. ನಮಸ್ಕಾರ ಎಲ್ಲರಿಗೂ. ಒಂದು ಕ್ಷಣ ಕಣ್ಮುಚ್ಚಿ ಊಹಿಸಿಕೊಳ್ಳಿ, ಸಾವಿರಾರು ಲಕ್ಷಾಂತರ ಭಕ್ತರು ಒಂದೇ ದಿಕ್ಕಿನತ್ತ ಸಾಗುತ್ತಿದ್ದಾರೆ. ಜೈ ಜಗನ್ನಾಥ, ಹರ ಹರ ಮಹಾದೇವ, ಗೋವಿಂದ, ಅಮ್ಮನಿಗೆ ಜಯವಾಗಲಿ ಎಂಬ ಘೋಷಣೆಗಳು ಆಕಾಶನೇ ಮುಟ್ತಾ ಇದ್ದಾವೆ. ಬೃಹತ್ ರಥವೊಂದು ನಿಧಾನವಾಗಿ ಮುಂದೆ ಚಲಿಸ್ತಾ ಇದೆ. ಸಾವಿರಾರು ಕೈಗಳು ಒಂದೇ ಹಗ್ಗವನ್ನು ಹಿಡಿದು ರಥವನ್ನು ಎಳಿತಿದ್ದಾರೆ. ಎಲ್ಲೆಡೆ ನಾದಸ್ವರ, ತಾಳ, ಡೊಳ್ಳು, ವೇದ, ಮಂತ್ರ, ಹೂವಿನ ಪರಿಮಳ, ದೀಪಗಳ ಬೆಳಕು, ಭಕ್ತರ ಕಣ್ಣೀರು, ಇದನ್ನೆಲ್ಲ ನಾವು ಅನೇಕ ಬಾರಿ ನೋಡಿರ್ತೀವಿ. ಆದರೆ ಒಂದು ಪ್ರಶ್ನೆನ ನಾವು ಯಾವತ್ತಾದರೂ ಕೇಳ್ಕೊಂಡಿದ್ದೀವಾ? ಈ ಎಲ್ಲ ಆಚರಣೆಗಳು ಯಾಕೆ ಒಂದೇ ರೀತಿ ಇದ್ದಾವೆ? ಭಾರತದ ಅನೇಕ ದೇವಾಲಯಗಳಲ್ಲಿ ನಾವು ನೋಡಬಹುದು. ಯಾಕೆ ದೇವರನ್ನ ರಥದಲ್ಲಿ ಕೂರಿಸಿ ಊರಿನೊಳಗೆ ಕರೆದುಕೊಂಡು ಬರ್ತಾರೆ? ಯಾಕೆ ಭಕ್ತರೇ ರಥವನ್ನು ಎಳಿಬೇಕು? ಧ್ವಜ, ಚಕ್ರ, ಹಗ್ಗ, ವಾದ್ಯ, ಭಜನೆ, ಅನ್ನದಾನ, ಜನಸಾಗರ, ಯಾಕೆ ಇವೆಲ್ಲ ರಥದ ಅವಿಭಾಜ್ಯ ಅಂಗವಾಗಿದ್ದಾವೆ? ಇವು ಕೇವಲ ಸಂಪ್ರದಾಯನ, ಅಥವಾ ಇವುಗಳ ಹಿಂದೆ ಇನ್ನೂ ಏನಾದರೂ ಸಂಪೂರ್ಣವಾಗಿ ಅರಿಯದೆ ಹಾಗೆ ಉಳಿದಿರುವ ಆಳವಾದ ಆಧ್ಯಾತ್ಮಿಕ ಸಂದೇಶವೇನಾದರೂ ಅಡಗಿದೆನಾ? ಏನಾದರೂ ಸಂದೇಶ ಇದೆನಾ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ನಾನು ಹೇಳಿರುವ ವಿಷಯವನ್ನು ಒಂದು ವಿಷಯವಾಗಿ ಮಾತ್ರ ನೀವು ನೆನ್ಪಿಟ್ಕೊಳ್ಬೇಕು. ನಾನು ಹೇಳುತ್ತಿರುವುದು ಯಾವುದಾದರೂ ಒಂದು ದೇವಾಲಯದ ಅಧಿಕೃತ ವ್ಯಾಖ್ಯಾನವಲ್ಲ. ಬದಲಾಗಿ ಜ್ಯೋತಿಷ್ಯದಲ್ಲಿ ಹೇಳುವ ನವಗ್ರಹಗಳ ಕಾರಕತ್ವಗಳ ಬೆಳಕಿನಡಿ ರಥೋತ್ಸವದ ಆಚರಣೆಯನ್ನು ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ. ಸರಿನಾ? ಈ ದೃಷ್ಟಿಯಿಂದ ನೋಡೋದಾದರೆ ಜಗನ್ನಾಥನ ರಥಯಾತ್ರೆ ಆಗಲಿ, ಶಿವನ ರಥಯಾತ್ರೆ ಆಗಲಿ, ವಿಷ್ಣುವಿನ ಬ್ರಹ್ಮೋತ್ಸವವಾಗಲಿ, ದೇವಿಯ ರಥೋತ್ಸವವಾಗಲಿ, ಗಣಪತಿ, ಸುಬ್ರಹ್ಮಣ್ಯ ಅಥವಾ ಬೇರೆ ಯಾವುದೇ ದೇವರ ರಥೋತ್ಸವವಾಗಿರಲಿ, ಒಂದು ಆಶ್ಚರ್ಯಕರವಾದ ಸಾಮ್ಯತೆ ನಮ್ಮ ಕಣ್ಣಿಗೆ ಯಾವಾಗಲೂ ಬೀಳ್ತಾ ಇರುತ್ತೆ. ಏನಂದರೆ, ಪ್ರತಿಯೊಂದು ರಥೋತ್ಸವದಲ್ಲಿಯೂ ನವಗ್ರಹಗಳ ವಿವಿಧ ಕಾರಕತ್ವಗಳು ಒಂದಲ್ಲ ಒಂದು ರೀತಿ ರಿಫ್ಲೆಕ್ಟ್ ಮಾಡ್ತಾನೇ ಇರ್ತವೆ, ಪ್ರತಿಫಲಿಸೋದನ್ನು ನಮಗೆ ಕಾಣಿಸ್ತಾ ಇರುತ್ತೆ. ಇದನ್ನು ಕೇಳಿದ ಕೂಡಲೇ ಕೆಲವೊಬ್ಬರಿಗೆ ಪ್ರಶ್ನೆ ಹುಟ್ಟಬಹುದು, ರಥೋತ್ಸವಕ್ಕೂ ನವಗ್ರಹಗಳಿಗೂ ಏನು ಸಂಬಂಧ ಎಂದು. ಬಹಳ ಒಳ್ಳೆಯ ಪ್ರಶ್ನೆ. ಅದಕ್ಕೆ ಉತ್ತರ ಸಿಗಬೇಕಾದ್ರೆ ಮೊದಲು ನಾವು ಒಂದು ಮೂಲಭೂತ ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ರಥೋತ್ಸವ ಎಂದ್ರೇನು? ಸಾಮಾನ್ಯವಾಗಿ ದೇವರನ್ನು ರಥದಲ್ಲಿ ಕೂರಿಸಿ ಊರಿನಲ್ಲಿ ಉತ್ಸವವನ್ನು ಮಾಡಿಸೋದು ಎಂದು ಹೇಳಿಬಿಡ್ತೀವಿ. ಆದರೆ ಸನಾತನ ಸಂಪ್ರದಾಯದಲ್ಲಿ ಯಾವುದೇ ಆಚರಣೆ ಕಾರಣವಿಲ್ಲದೆ ಹುಟ್ಕೊಂಡಿಲ್ಲ. ಇದನ್ನು ಒಪ್ಕೊಂತೀರಾ? ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ತತ್ವ ಇರುತ್ತೆ, ಒಂದು ಆಧ್ಯಾತ್ಮಿಕ ಸಂದೇಶ ಇರುತ್ತೆ, ಒಂದು ಜೀವನದ ದರ್ಶನ ಇರುತ್ತೆ. ರಥೋತ್ಸವವು ಇದನ್ನೆಲ್ಲ ಬಿಟ್ಟು ಇಲ್ಲ, ಇದನ್ನೆಲ್ಲ ಹೊರತಿಲ್ಲ. ಆಗ ರಥೋತ್ಸವದ ಮೇಲೆ ದೇವರನ್ನು ಕೂರಿಸಿ ದೇವಾಲಯದ ಹೊರಗೆ ತರುವ ಅಗತ್ಯವೇನು? ಇಲ್ಲಿಯೇ ರಥೋತ್ಸವದ ಮೊದಲ ಮಹತ್ವವೂ ಅಡಗಿದೆ. ಏನು ಅಂದರೆ, ಸಾಮಾನ್ಯವಾಗಿ ದೇವಾಲಯದ ಗರ್ಭಗುಡಿಗೆ ಎಲ್ಲರನ್ನೂ ಸುಲಭವಾಗಿ ಪ್ರವೇಶ ಮಾಡಕ್ಕೆ ಬಿಡಲ್ಲ. ಆದರೆ ಉತ್ಸವದ ಸಂದರ್ಭದಲ್ಲಿ ದೇವರೇ ಭಕ್ತರ ಮನೆಯ ಬಾಗಿಲಿಗೆ ಬರ್ತಾರೆ ಎಂಬ ಭಾವನೆಯನ್ನು ರಥೋತ್ಸವ ವ್ಯಕ್ತಪಡಿಸುತ್ತೆ. ಇದು ಕೇವಲ ಒಂದು ಮೆರವಣಿಗೆ ಅಲ್ಲ, ಭಕ್ತನು ದೇವರ ಬಳಿಗೆ ಹೋಗುವುದಷ್ಟೇ ಅಲ್ಲ, ದೇವರೂ ಭಕ್ತನ ಬಳಿಗೆ ಬರುತ್ತಾನೆ ಎಂದು. ಈ ಒಂದು ಸಂದೇಶವನ್ನು ಸನಾತನ ಧರ್ಮ ಅತ್ಯದ್ಭುತವಾಗಿ ರಥೋತ್ಸವದ ಮೂಲಕ ಸಾರುತ್ತಿದೆ. ಇದೇ ಕಾರಣಕ್ಕಾಗಿ ಭಾರತದಲ್ಲಿ ನೂರಾರು ವರ್ಷಗಳಿಂದ ವಿವಿಧ ದೇವಾಲಯಗಳಲ್ಲಿ ವಿವಿಧ ದೇವರುಗಳಿದ್ದರೂ ರಥೋತ್ಸವದ ಸಂಪ್ರದಾಯ ಮಾತ್ರ ನಿರಂತರವಾಗಿ ಜೀವಂತವಾಗಿಯೇ ಇದೆ.
ಮತ್ತೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಹುಟ್ಟುತ್ತೆ. ದೇವರು ಎಲ್ಲರ ಬಳಿಗೂ ಬರ್ತಿದ್ರೆ ರಥವನ್ನು ದೇವರೇ ಯಾಕೆ ಚಲಿಸಬಾರ್ದಿತ್ತು? ಹಾಗಾದ್ರೆ ಸಾವಿರಾರು ಭಕ್ತರು ಕೈಯಿಂದ ರಥವನ್ನ ಯಾಕೆ ಎಳಿಬೇಕಾಗಿತ್ತು? ಹಾಗೆ ಹೋಗ್ಬೋದಿತ್ತಲ್ಲ. ನಾವು ನವಗ್ರಹಗಳ ಕಾರಕತ್ವವನ್ನ ತಿಳಿದುಕೊಳ್ಳಕ್ಕೆ ಮೊದಲನೆಯ ಪುಟವನ್ನ ತೆಗೆಯೋಣ. ಒಮ್ಮೆ ಯೋಚಿಸಿ ನೋಡಿ, ಒಂದು ಬೃಹದಾಕಾರದ ದೊಡ್ಡದಾದ ರಥವನ್ನ ಒಬ್ಬ ವ್ಯಕ್ತಿ ಎಳೆಯೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ ತಾನೆ. ನೂರಾರು, ಕೆಲವೊಮ್ಮೆ ಸಾವಿರಾರು ಜನರು ಒಂದೇ ಮನಸ್ಸಿನಿಂದ, ಒಂದೇ ದಿಕ್ಕಿನಲ್ಲಿ, ಒಂದೇ ಗುರಿಯೊಂದಿಗೆ ಶ್ರಮಿಸಿದಾಗ ಮಾತ್ರ ರಥ ಮುಂದೆ ಸಾಗುತ್ತೆ. ಇದು ಕೇವಲ ದೈಹಿಕ ಶಕ್ತಿ ಅಲ್ಲ, ಇದು ಸಾಮೂಹಿಕ ಚೈತನ್ಯವೂ ಹೌದು. ಜ್ಯೋತಿಷ್ಯದ ಭಾಷೆಯಲ್ಲಿ ನೋಡೋದಾದ್ರೆ ಇಲ್ಲಿ ಮೊದಲಿಗೆ ನಮ್ಮ ಗಮನ ಸೆಳೆಯುವ ಗ್ರಹ ಶನಿ. ಶನಿ ಅಂದರೆ ಹಲವಾರು ಜನರಿಗೆ ಭಯ. ಆದರೆ ಶಾಸ್ತ್ರದಲ್ಲಿ ಶನಿ ಕೇವಲ ಕಷ್ಟ ಕೊಡುವ ಗ್ರಹ ಅಂತ ಎಲ್ಲಿ ಹೇಳಿಲ್ಲ. ಶನಿ ಅಂದರೆ ನೋಡಿ, ಶ್ರಮ, ಸೇವೆ, ಶಿಸ್ತು, ಸಹನೆ, ಸಮಾನತೆ, ಸಾಮೂಹಿಕ ಹೊಣೆಗಾರಿಕೆ, ಸಾಮೂಹಿಕ ಜವಾಬ್ದಾರಿ ರಥೋತ್ಸವದ ಸಮಯದಲ್ಲಿ ನಾವು ಗಮನಿಸ್ಬೋದು. ಇಲ್ಲಿ ರಾಜನೂ ಇರ್ಬೋದು, ಬಡವನೂ ಇರ್ಬೋದು, ವಿದ್ಯಾವಂತನೂ ಇರ್ಬೋದು, ಕೂಲಿಕಾರಕನೂ ಇರ್ಬೋದು. ಆದರೆ ರಥದ ಹಗ್ಗ ಹಿಡ್ಕೋಬೇಕಾದಾಗ ಯಾರಿಗೂ ವಿಶೇಷವಾದ ಸ್ಥಾನ ಇರಲ್ಲ. ಎಲ್ಲರ ಕೈಗೂ ಒಂದೇ ಹಗ್ಗ ಇರುತ್ತೆ. ಅದೇ ಶನಿಯ ಮಹತ್ವ. ಶನಿ ಮನುಷ್ಯನ ಅಹಂಕಾರವನ್ನ ಕಡಿಮೆ ಮಾಡ್ತಾನೆ. ನೀನು ಸಮಾಜದ ಒಂದು ಭಾಗ ಮಾತ್ರ ಎಂದು ಪಾಠ ಕಲಿಸ್ಕೊಡ್ತಾನೆ ಶನಿ. ಆದ್ದರಿಂದ ರಥದ ಹಗ್ಗವೇ ಶನಿಯ ಕಾರಕತ್ವವನ್ನು ನಮಗೆ ನೆನಪಿಸಿಕೊಡುತ್ತೆ. ಆದರೆ ರಥವು ಕೇವಲ ಶನಿಯ ಸಂಕೇತ ಮಾತ್ರವಲ್ಲ. ಒಂದು ಕ್ಷಣ ರಥವನ್ನು ಎಳೆಯುತ್ತಿರುವ ಜನರನ್ನು ನೀವು ನೋಡ್ರಿ. ಅವರ ಮುಖದಲ್ಲಿ ಆಯಾಸ ಇರ್ಬೋದು, ಅದರ ಜೊತೆಗೆ ಅಪಾರವಾದ ಉತ್ಸಾಹ ಇರುತ್ತೆ. ಯಾರೂ ಅವರನ್ನು ಬಲವಂತ ಮಾಡಿಲ್ಲ ಇಲ್ಲಿ. ಆದರೂ ಅವರು ಸಂತೋಷದಿಂದ ಓಡಿ ಬಂದು ರಥವನ್ನು ಎಳಿತಾ ಇದ್ದಾರೆ. ಆ ಶಕ್ತಿ ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬಂತು? ಇಲ್ಲಿಯೇ ಇನ್ನೊಬ್ಬ ಗ್ರಹದ ಪಾತ್ರವನ್ನು ನಾವು ತಿಳ್ಕೋಬಹುದು. ಅವನೇ ಮಂಗಳ. ಜ್ಯೋತಿಷ್ಯದಲ್ಲಿ ಮಂಗಳ ಎಂದರೆ ಧೈರ್ಯ, ಸಾಹಸ, ಶಕ್ತಿ, ಚಲನಾಶಕ್ತಿ, ಚಲನಶೀಲತೆ, ಮುಂದೆ ಸಾಗುವ ಉತ್ಸಾಹ. ರಥ ನಿಂತಿದ್ದರೆ ಅದನ್ನು ಚಲಿಸುವಂತೆ ಮಾಡೋಕೆ ಮೊದಲು ಮಂಗಳನ ಕಾರಕತ್ವ ಬೇಕು, ಮಂಗಳನ ಶಕ್ತಿ ಬೇಕು ಅನ್ನೋದು ನೆನಪಿನಲ್ಲಿರುತ್ತೆ. ಆದ್ದರಿಂದ ನೋಡಿ, ರಥವನ್ನು ಎಳೆಯುವ ಒಂದು ಕ್ರಿಯೆ ಏನಿರುತ್ತಲ್ಲ, ಆ ಕ್ರಿಯೆಯಲ್ಲಿ ಶನಿನೂ ಬೇಕು, ಮಂಗಳನೂ ಬೇಕು. ಎರಡು ಗ್ರಹಗಳ ಕಾರಕತ್ವ ಒಂದೇ ಸಮಯದಲ್ಲಿ ಕೆಲಸ ಮಾಡಿದಾಗ ಮಾತ್ರ ರಥ ಮುಂದೆ ಎಳೆಯುತ್ತೆ. ಶನಿ ಒಟ್ಟಾಗಿ ಕೆಲಸ ಮಾಡು ಎಂದು ಹೇಳ್ತಾನೆ. ಮಂಗಳ ಈಗ ಕಾರ್ಯವನ್ನು ಆರಂಭಿಸು ಎಂದು ಪ್ರೇರೇಪಿಸ್ತಾನೆ. ನಿಮಗೆ ಈಗ ಕಾರ್ಯವನ್ನು ಸ್ಟಾರ್ಟ್ ಮಾಡು ಎಂದು ಉತ್ಸಾಹ ಕೊಡ್ತಾನೆ. ಇಬ್ಬರು ಸೇರಿದಾಗ ಮಾತ್ರ ರಥ ಮುಂದೆ ಸಾಗುತ್ತೆ. ಇದನ್ನ ಗಮನಿಸಿದರೆ ರಥವು ಕೇವಲ ಒಂದು ಆಚರಣೆ ಅಲ್ಲ, ಸಮಾಜ ಹೀಗೆ ಒಂದಾಗಬೇಕು ಎಂಬ ಒಂದು ಜೀವಂತ ಪಾಠವೂ ಇದಾಗಿದೆ. ಆದರೆ ರಥವನ್ನು ಚಲಿಸುವಂತೆ ಮಾಡುವುದು ಕೇವಲ ಜನರ ಕೈಗಳಲ್ಲ, ಒಂದು ಅತ್ಯದ್ಭುತವಾದ ಶಕ್ತಿಯೂ ಅದರ ಹಿಂದೆ ಇದೆ. ಇದನ್ನ ಹಲವರು ಗಮನಿಸೋದೇ ಇಲ್ಲ. ರಥವನ್ನ ಎಳೆಯುವಾಗ ಸುತ್ತಮುತ್ತಲು ಏನು ಕೇಳಿಸುತ್ತೆ? ಜೈಕಾರ, ಭಜನೆ, ವೇದ ಮಂತ್ರ, ನಾದಸ್ವರ, ಡೊಳ್ಳು, ತಾಳ, ಶಂಖನಾದ. ಒಮ್ಮೆ ಊಹಿಸಿ, ಇವೆಲ್ಲವೂ ಇದಾವೆ. ಇದಲ್ಲದೆ ಮೌನದಲ್ಲಿ ರಥವನ್ನು ಎಳೆದ್ರೆ, ಇವು ಯಾವುದು ಇಲ್ಲದೆ ಹಾಗೆ ರಥವನ್ನು ಎಳೆದ್ರೆ
ಅದೇ ಅನುಭವ ಬರುತ್ತಾ? ಖಂಡಿತ ಇಲ್ಲ. ಏಕೆಂದರೆ ಧ್ವನಿಯೂ ಕೂಡ ಒಂದು ಶಕ್ತಿ. ಜ್ಯೋತಿಷ್ಯದ ಭಾಷೆಯಲ್ಲಿ ಮಾತು, ಸಂವಹನ, ಘೋಷಣೆ, ಸಂದೇಶ, ಬುದ್ಧಿಶಕ್ತಿ ಇವೆಲ್ಲವೂ ಬುಧನ ಕಾರಕತ್ವ. ಅದಕ್ಕಾಗಿಯೇ ನೋಡ್ರಿ, ರಥವನ್ನ ಎಳೆಯುವ ಸಂದರ್ಭದಲ್ಲಿ ಕೇಳುವ ಪ್ರತಿಯೊಂದು ಜಯಘೋಷವೂ, ಪ್ರತಿಯೊಂದು ಭಜನೆಯೂ, ಪ್ರತಿಯೊಂದು ವೇದ ಮಂತ್ರವೂ ಜನರನ್ನ ಒಂದೇ ಭಾವದಲ್ಲಿ ಕಟ್ಟುವ ಕಾರ್ಯವನ್ನ ಮಾಡುತ್ತೆ, ಒಂದೇ ಭಾವದಲ್ಲಿ ಇಡುವ ಕಾರ್ಯವನ್ನ ಮಾಡುತ್ತೆ ಒಂದು ಘೋಷಣೆ. ಇದುವೇ ಬುಧನ ಕೆಲಸ. ಒಬ್ಬರ ಮನಸ್ಸಿನ ಭಾವನೆಯನ್ನ ಸಾವಿರಾರು ಜನ ಮನಸ್ಸಿಗೆ ತಲುಪಿಸುವ ಸೇತುವೆಯಾಗಿ ಇದು ಕೆಲಸ ಮಾಡುತ್ತೆ. ಅದಕ್ಕಾಗಿಯೇ ರಥೋತ್ಸವದಲ್ಲಿ ವಾದ್ಯಗಳು ಕೇವಲ ಮನೋರಂಜನೆಗೋಸ್ಕರ ಇರಲ್ಲ, ಅವು ಸಾಮೂಹಿಕ ಚೈತನ್ಯ, ಜಾಗೃತಿಯನ್ನು ಮೂಡಿಸುವ ಸಾಧನಗಳಾಗಿವೆ. ಇಲ್ಲಿಯೇ ಮತ್ತೊಂದು ನಮಗೆ ಪ್ರಶ್ನೆ ಹುಟ್ಟುತ್ತೆ. ಇದೇ ಸಮಯದಲ್ಲಿ ರಥೋತ್ಸವದಲ್ಲಿ ಸಂಗೀತ, ಹೂವಿನ ಅಲಂಕಾರ, ಬಣ್ಣ ಬಣ್ಣದ ವಸ್ತುಗಳು, ಸುಂದರವಾದ ರಥ ಇವೆಲ್ಲವಕ್ಕೂ ವಿಶೇಷವಾದ ಮಹತ್ವ ಯಾಕೆ ಕೊಡ್ತೀವಿ ನಾವು? ಒಂದು ದೊಡ್ಡ ರಥವನ್ನ ಮರದಿಂದ ಮಾಡಿರ್ತಾರೆ, ಅದರಲ್ಲಿ ದೇವರನ್ನ ಕುಳಿಸ್ಕೊಂಡು ಹೇಳ್ಕೊಂಡು ಹೋಗ್ಬೋದಲ್ಲ. ಆದರೂ ಯಾಕೆ ಅದನ್ನು ಅತ್ಯಂತ ಸುಂದರವಾಗಿ ನಾವು ಅಲಂಕಾರ ಮಾಡ್ತೀವಿ? ಈ ಪ್ರಶ್ನೆಗೆ ಉತ್ತರ ನೋಡೋಣ. ನವಗ್ರಹಗಳಲ್ಲಿ ಅತ್ಯಂತ ಕಲಾತ್ಮಕವಾದ ಗ್ರಹ ಯಾರು? ಶುಕ್ರ. ಇಲ್ಲಿ ಶುಕ್ರನ ಪಾತ್ರ ಆರಂಭ ಆಗುತ್ತೆ. ಒಂದು ಕ್ಷಣ ರಥೋತ್ಸವವನ್ನ, ಅವತ್ತಿನ ದಿನವನ್ನ ನಿಮ್ಮ ಮನಸ್ಸಿನಲ್ಲಿ ನೆನಪಿಸ್ಕೊಳ್ರಿ. ರಥವು ಕೇವಲ ಮರದಿಂದ ಮಾಡಿರುವ ವಾಹನ ಅಂತ ನಮಗೆ ಕಾಣಿಸಲ್ಲ. ಅದರ ಮೇಲೆ ಸುಂದರವಾದ ಕೆತ್ತನೆಗಳು, ಬಣ್ಣ ಬಣ್ಣದ ವಸ್ತ್ರಗಳು, ಹೂವಿನ ಅಲಂಕಾರ, ಧ್ವಜಗಳು, ಚಾಮರ, ಛತ್ರ, ಈ ಎಲ್ಲ ದೀಪಗಳ ಬೆಳಕುಗಳು ಅದರ ಮೇಲೆ ಕಾಣಿಸುತ್ತೆ. ಸುಗಂಧದ ಹೂವುಗಳು ಇವೆಲ್ಲ ಸೇರಿ ಆ ರಥವನ್ನ ನೋಡಿದಾಗ ಮನಸ್ಸಿಗೆ ಒಂದು ಅದ್ಭುತವಾದ ಭಾವನೆ ಉಂಟಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ, ಗ್ರಹಗಳ ಕಾರಕತ್ವದ ಪ್ರಕಾರ ಸೌಂದರ್ಯ, ಕಲೆ, ಅಲಂಕಾರ, ಸಂಗೀತ, ಸುಗಂಧ, ಆನಂದ ಇವೆಲ್ಲವೂ ಶುಕ್ರನ ಕಾರಕತ್ವ. ನೋಡ್ರಿ, ಇದಕ್ಕಾಗಿಯೇ ಭಾರತದಲ್ಲಿ ಯಾವುದೇ ದೇವಾಲಯದ ರಥೋತ್ಸವವನ್ನು ನೋಡ್ರಿ ನೀವು, ಅಲ್ಲಿ ಶುಕ್ರನ ಕಾರಕತ್ವವನ್ನು ನೆನಪಿಸ್ಕೊಳ್ರಿ. ಈ ಅಂಶಗಳು ಖಂಡಿತವಾಗಿ ನಿಮಗೆ ಕಂಡು ಬರ್ತವೆ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರವಿದೆ. ಶುಕ್ರ ಅಂದರೆ ಬರೀ ಭೋಗ ಅಲ್ಲ. ಸನಾತನ ಸಂಪ್ರದಾಯದ ಪ್ರಕಾರ ಸೌಂದರ್ಯವು ದೇವರನ್ನ ಸ್ಮರಿಸುವ ಒಂದು ಸಾಧನ. ಒಂದು ಸುಂದರವಾದ ಹೂವನ್ನು ನೋಡಿದಾಗ, ಒಂದು ಅದ್ಭುತವಾದ ರಥವನ್ನು ನೋಡಿದಾಗ ಮನಸ್ಸು ಕ್ಷಣಕಾಲ ದೇವರ ಕಡೆಗೆ ತಿರುಗುತ್ತೆ. ಹಾಗಾದ್ರೆ ನಾವು ದೇವರಿಗೆಲ್ಲ ಅಲಂಕಾರ ಯಾಕೆ ಮಾಡಬೇಕಿತ್ತು? ರಥವನ್ನ ಅಲಂಕರಿಸುವುದು ಕೇವಲ ಪ್ರದರ್ಶನಕ್ಕೋಸ್ಕರ ಅಲ್ಲ. ದೇವರಿಗೆ ಅಲಂಕಾರ ಮಾಡೋದು ಪ್ರದರ್ಶನಕ್ಕೋಸ್ಕರ ಅಲ್ಲ. ಭಕ್ತನ ಮನಸ್ಸನ್ನ ದೇವರ ಕಡೆ ಸೆಳೆಯುವ ಒಂದು ಆಧ್ಯಾತ್ಮಿಕವಾದ ಸಾಧನ ಇದು. ಇದನ್ನು ನಾವು ಗಮನಿಸಿದರೆ ರಥೋತ್ಸವದಲ್ಲಿ ಶನಿಯ ಸೇವೆಯೂ ಇದೆ, ಮಂಗಳನ ಶಕ್ತಿಯೂ ಇದೆ, ಬುಧನ ಸಂವಹನವೂ ಇದೆ, ಶುಕ್ರನ ಸೌಂದರ್ಯವೂ ಇದೆ. ಆದರೆ ಇವೆಲ್ಲವನ್ನು ಒಂದೇ ಕೇಂದ್ರದ ಸುತ್ತ ಕೂಡಿಸೋದು ಮತ್ತೊಂದು ಗ್ರಹ ಬರುತ್ತೆ. ಇಲ್ಲಿ ಕೂಡಿಸೋ ಕೆಲಸ ಮತ್ತೊಂದು ಗ್ರಹದ್ದಿದೆ, ಅವರೇ ಗುರುಗ್ರಹ. ಜ್ಯೋತಿಷ್ಯದಲ್ಲಿ ಗುರು ಎಂದರೆ ಏನು? ಧರ್ಮ, ವೇದ, ಜ್ಞಾನ, ಆಚಾರ, ಗುರುವಿನ ಆಶೀರ್ವಾದ, ದೈವಿಕವಾದ ಮಾರ್ಗದರ್ಶನ. ಒಂದು ರಥೋತ್ಸವ ಆರಂಭ ಆಗುವ ಮುನ್ನ ಏನೆಲ್ಲ ನಡೆಯುತ್ತೆ? ಮಂತ್ರೋಚ್ಚಾರಣೆ, ಪೂಜೆ, ಸಂಕಲ್ಪ, ವೇದಘೋಷಗಳು. ಅರ್ಚಕರು ಎಲ್ಲ ವಿಧಿವಿಧಾನಗಳನ್ನು ಮಾಡ್ತಾ ಇರ್ತಾರೆ. ಉತ್ಸವ ಮೂರ್ತಿಯ ಆರಾಧನೆ ಮಾಡ್ತಾ ಇರ್ತಾರೆ. ಇವೆಲ್ಲವೂ ಗುರುವಿನ ಕಾರಕತ್ವವನ್ನು ನಮಗೆ ನೆನಪು ಮಾಡಿಕೊಡುತ್ತೆ. ಏಕೆಂದರೆ ಗುರುವಿಲ್ಲದೆ ಧರ್ಮ ಉಳಿಯುವುದಿಲ್ಲ, ಜ್ಞಾನವಿಲ್ಲದೆ ಆಚರಣೆ ಉಳಿಯೋದಿಲ್ಲ,
ಅರ್ಥವಿಲ್ಲದೆ ಸಂಪ್ರದಾಯ ಉಳಿಯೋದಿಲ್ಲ. ರಥೋತ್ಸವದ ಜೀವವೇ ಧರ್ಮ, ಧರ್ಮದ ಜೀವವೇ ಗುರು ಆಗಿದ್ದರಿಂದ ರಥದ ಮೇಲೆ ಕುಳಿತಿರುವ ದೇವರನ್ನ ನೋಡುವ ಮೊದಲು ಆ ದೇವರ ಸುತ್ತ ನಡೆಯುವ ಒಂದು ಪ್ರತಿಯೊಂದು ವೇದ ಮಂತ್ರದಲ್ಲೂ ಗುರುವಿನ ಕಾರಕತ್ವವನ್ನು ನಾವು ಅನುಭವಿಸ್ಬೋದು. ಆದರೆ ಒಂದು ಪ್ರಶ್ನೆ, ಇಷ್ಟೊಂದು ಜನರು ಒಂದೇ ದೇವರನ್ನು ನೋಡಬೇಕು ಅಂತ ಗಂಟೆಗಟ್ಟಲೆ ಕಾಯ್ತಾ ಇರ್ತಾರೆ. ಕೆಲವರು ದೂರದಿಂದಲೇ ನೋಡ್ತಾ ಇರ್ತಾರೆ, ಕೆಲವರು ಅಳ್ತಾ ಇರ್ತಾರೆ, ಕೆಲವೊಬ್ರು ಕೈ ಮುಗಿದು ನಿಂತ್ಕೊಂಡಿರ್ತಾರೆ, ಇನ್ನೂ ಕೆಲವೊಬ್ರು ಒಂದು ಕ್ಷಣದ ದರ್ಶನಕ್ಕೋಸ್ಕರ ಇಡೀ ದಿನ ಕಾಯ್ತಾ ಇರ್ತಾರೆ. ಆ ಭಾವನೆ ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆಗೆ ಉತ್ತರ ಕೊಡುವ ಗ್ರಹವೇ ಚಂದ್ರ. ಚಂದ್ರ ಎಂದರೆ ಮನಸ್ಸು, ಭಾವನೆ, ಭಕ್ತಿ, ಮಮತೆ, ಕಣ್ಣೀರು, ಆಂತರಿಕ ಅನುಭವ. ಒಬ್ಬ ವ್ಯಕ್ತಿ ದೇವರನ್ನು ನೋಡಿದಾಗ ಅವನ ಕಣ್ಣಲ್ಲಿ ನೀರು ಬರುತ್ತೆ ಎಷ್ಟೊಂದು ಸಾರಿ. ಇನ್ನೊಬ್ಬರಿಗೆ ರೋಮಾಂಚನ ಆಗತ್ತೆ, ಮತ್ತೊಬ್ಬರಿಗೆ ನಿಶ್ಶಬ್ದತೆಯಲ್ಲಿ ತೊಡಗಿಬಿಡ್ತಾರೆ, ನಿಶ್ಶಬ್ದವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಈ ಎಲ್ಲ ಅನುಭವಗಳನ್ನು ಮನಸ್ಸಿಗೆ ಭಾವಿಸುತ್ತೆ, ಮನಸ್ಸಿನ ಅನುಭವಗಳು ಇವೆಲ್ಲ. ಅವುಗಳ ಕಾರಕ ಗ್ರಹನೇ ಚಂದ್ರ. ಎಲ್ಲದಕ್ಕೂ ಕಾರಕ ಗ್ರಹ ಚಂದ್ರನೇ ಆಗಿರೋದ್ರಿಂದ ರಥೋತ್ಸವದಲ್ಲಿ ದೇವರನ್ನು ನೋಡುವ ಭಕ್ತರ ಮುಖಗಳನ್ನು ಗಮನಿಸಿದರೆ ಅಲ್ಲಿ ನಮಗೆ ಸಾವಿರಾರು ಭಾವನೆಗಳು ಕಾಣಿಸುತ್ತವೆ. ಯಾರೋ ಮಗುವಿನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಇನ್ಯಾರೋ ಕುಟುಂಬದ ಸುಖಕ್ಕಾಗಿ ಪ್ರಾರ್ಥಿಸ್ತಾ ಇರ್ತಾರೆ, ಯಾರೋ ಕೃತಜ್ಞತೆಯಿಂದ, ಯಾರೋ ದುಃಖದಲ್ಲಿ, ಯಾರೋ ಸಂತೋಷದಲ್ಲಿ. ಆದರೆ ದೇವರ ಮುಂದೆ ಬಂದಾಗ ಆ ಎಲ್ಲ ಮನಸ್ಸುಗಳು ಒಂದೇ ದಿಕ್ಕಿಗೆ ಹರಿಯುತ್ತೆ. ಅದೇ ಚಂದ್ರನ ಅದ್ಭುತ ಕಾರ್ಯ. ಅವನು ಸಾವಿರಾರು ಮನಸ್ಸುಗಳನ್ನು ಒಂದೇ ಭಕ್ತಿ ಭಾವದಲ್ಲಿ ಜೋಡಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾನೆ ಚಂದ್ರ. ಆದ್ದರಿಂದ ರಥೋತ್ಸವದಲ್ಲಿ ಜನಸಾಗರವನ್ನು ನಾವು ನೋಡಿದಾಗ ನಾವು ಕೇವಲ ಜನರ ಗುಂಪನ್ನು ನೋಡೋದಲ್ಲ, ಒಂದು ಭಾವನೆಯಿಂದ ಒಂದಾದ ಮನಸ್ಸುಗಳು ಒಂದೇ ಸಮುದ್ರವನ್ನು ನೋಡ್ತವೆ. ಇಲ್ಲಿ ನಾವು ಏನು ಗಮನಿಸ್ಬೋದು ಅಂದರೆ, ಒಂದೇ ಭಾವನೆಯಿಂದ ಎಲ್ಲರೂ ಒಂದೇ ಕಡೆ ಸೇರಿರೋದನ್ನು ನಾವು ಗಮನಿಸ್ಬೋದು. ಇನ್ನೊಂದು ವಿಚಿತ್ರವಾದ ಸಂಗತಿ ಇದೆ. ರಥೋತ್ಸವದ ದಿನ ಸಾವಿರಾರು ಜನರ ನಡುವೆ ಇದ್ರೂ ಕೆಲವರಿಗೆ ಮಾತ್ರ ಒಂದು ವಿಚಿತ್ರ ಅನುಭವ ಆಗುತ್ತೆ. ಏನು ಅನುಭವ ಅಂದರೆ, ಇಂದು ದೇವರು ನನ್ನನ್ನೇ ನೋಡ್ತಾ ಇದ್ದಾನೆ, ಇಂದು ನನ್ನ ಪ್ರಾರ್ಥನೆಯನ್ನೇ ಕೇಳಿಸ್ಕೊಳ್ತಾ ಇದ್ದಾನೆ. ಈ ವ್ಯಕ್ತಿಗೆ ಆಧ್ಯಾತ್ಮಿಕದ ಅನುಭವದ ಹಿಂದೆ ಯಾವ ಸಂಕೇತ ಅಡಗಿದೆ? ನನ್ನನ್ನೇ ನೋಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಇದು ಯಾವುದು ಅಂದರೆ, ನಮ್ಮ ಗಮನ ನಿಧಾನವಾಗಿ ಸೂರ್ಯನ ಗ್ರಹದ ಕಡೆ ತಿರುಗುತ್ತೆ. ಜ್ಯೋತಿಷದಲ್ಲಿ ಸೂರ್ಯ ಎಂದರೆ ಕೇವಲ ಒಂದು ಗ್ರಹ ಅಲ್ಲ, ಅವನು ಆತ್ಮ, ತೇಜಸ್ಸು, ನಾಯಕತ್ವ, ರಾಜವೈಭವ, ದೈವಿಕ ಅಧಿಕಾರ. ಈಗ ಒಂದು ವಿಷಯವನ್ನು ನಾವು ಗಮನಿಸಿದರೆ, ರಥೋತ್ಸವದಲ್ಲಿ ಸಾವಿರಾರು ಜನ ಇದ್ದರೂ ಎಲ್ಲರ ದೃಷ್ಟಿ ಒಂದೇ ಕಡೆಗೆ ಇರುತ್ತೆ, ರಥದ ಮೇಲಿರುವ ದೇವರ ಮೇಲೆ. ಯಾರೂ ರಥದ ಚಕ್ರವನ್ನು ನೋಡೋಕ್ಕೆ ಬರಲ್ಲ, ಆಲ್ಮೋಸ್ಟ್ ಆಲ್ ಯಾರು ಹಗ್ಗವನ್ನು ನೋಡಕ್ಕೆ ಬರಲ್ಲ, ಯಾರು ವಾದ್ಯಗಳನ್ನು ನೋಡಕ್ಕೆ ಬರಲ್ಲ. ಇವೆಲ್ಲ ಇದ್ರೂ ಕೇಂದ್ರ ಬಿಂದುಗಳೇನು? ಕೇಂದ್ರ ಬಿಂದುಗಳು ಯಾವುದು? ದೇವರು ಮಾತ್ರ. ಜ್ಯೋತಿಷ್ಯದ ಭಾಷೆಯಲ್ಲಿ ನಾವು ಹೇಳಬೇಕಂದ್ರೆ, ಎಲ್ಲ ಗ್ರಹಗಳು ಸೂರ್ಯನನ್ನು ಕೇಂದ್ರವಾಗಿಟ್ಟುಕೊಂಡು ಹೇಗೆ ಸಂಚಾರ ಮಾಡ್ತಾವಲ್ಲ, ಹಾಗೆ ರಥೋತ್ಸವದಲ್ಲಿನೂ ಕೂಡ ಎಲ್ಲ ಆಚರಣೆಗಳ ಕೇಂದ್ರ ಬಿಂದು ಯಾರಾಗಿರ್ತಾರೆ? ದೇವರೇ ಆಗಿರ್ತಾರೆ. ಈ ದೃಷ್ಟಿಯಲ್ಲಿ ನಾವು ನೋಡಿದಾಗ ಸೂರ್ಯನ ಕಾರಕತ್ವಕ್ಕೆ ಅತ್ಯಂತ ಸುಂದರವಾಗಿ ನಾವು ಹೇಳ್ಬೋದು. ಏನು ಹೇಳ್ಬೋದು ಅಂದರೆ,
ರಥದ ಮೇಲಿನ ಧ್ವಜಕ್ಕೂ ವಿಶೇಷವಾದ ಮಹತ್ವವಿದೆ. ಧ್ವಜ ಎಂದರೆ ವಿಜಯ, ಧರ್ಮದ ಜಯ, ದೈವಿಕ ಉಪಸ್ಥಿತಿ, ರಾಜ ಮರ್ಯಾದೆ. ನೋಡಿ, ಹಳೆಯ ಕಾಲದಲ್ಲಿ ನಾವು ನೋಡೋದಾದರೆ ರಾಜರು ಯಾವುದಾದ್ರೂ ಒಂದು ರಾಜ್ಯದ ಮೇಲೆ ಗೆದ್ದಾಗ ತಮ್ಮ ಧ್ವಜವನ್ನು ಮುನ್ನಡೆಸ್ತಾರೆ, ಧ್ವಜವನ್ನು ಹಾರಿಸ್ತಾರೆ. ರಥೋತ್ಸವದಲ್ಲಿ ದೇವರ ಧ್ವಜ ಈ ಪ್ರದೇಶದ ನಿಜವಾದ ಅಧಿಪತಿ, ಧರ್ಮವೇ ಅದು ಎಂಬ ಸಂದೇಶವನ್ನು ನಮಗೆ ಕೊಡುತ್ತೆ. ರಥದ ಮೇಲಿರ್ತಕ್ಕಂತಹ ಧ್ವಜ ನಮಗೆ ವಿಜಯದ ಸಂಕೇತವನ್ನು ತೋರಿಸುತ್ತಿಲ್ಲಿ. ಇಲ್ಲಿಯೇ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಏನು ಅಂದರೆ, ದೇವರು ಎಲ್ಲ ಕಡೆ ಇದ್ದಾನೆ, ಸರ್ವಾಂತರ್ಯಾಮಿ, ಸರ್ವಶಕ್ತನಾಗಿದ್ದಾನೆ ಅಂತ ಹೇಳ್ತೀವಿ. ಯಾಕಂದರೆ ಇಷ್ಟು ವೈಭವದಿಂದ ಕರೆದುಕೊಂಡು ಹೋಗಬೇಕು? ಯಾಕೆ ರಾಜಮರ್ಯಾದೆ, ಯಾಕೆ ಛತ್ರ, ಯಾಕೆ ಚಾಮರ, ಯಾಕೆ ಮಹಾರಥ? ಇದಕ್ಕೆ ಉತ್ತರ ಏನು? ಸನಾತನ ಧರ್ಮದಲ್ಲಿ ದೇವರನ್ನು ಜಗನ್ನಾಥ, ಜಗತ್ತಿನ ನಾಯಕ, ಲೋಕನಾಥ ಎಂದು ನಾವು ಹೇಳೋದನ್ನು ಕೇಳಿದ್ದೀವಿ. ಇವರು ಕೇವಲ ದೇವಾಲಯದ ಒಳಗಿನ ದೇವರಲ್ಲ, ಇಡೀ ಜಗತ್ತಿನ ಅಧಿಪತಿ ಆಗಿದ್ದರಿಂದ ರಥೋತ್ಸವವನ್ನು ನಾವು ನೋಡುವ ರಾಜವೈಭವನೇ ಬೇರೆ. ಮಾನವನ ಅಹಂಕಾರವನ್ನು ಹೆಚ್ಚಿಸಲು ಇಲ್ಲಿ ಅವಕಾಶ ಇರಲ್ಲ. ದೈವದ ಮಹಿಮೆಯನ್ನು ಅನುಭವಿಸಬೇಕು. ಅದೇ ಸೂರ್ಯಗ್ರಹದ ಆಧ್ಯಾತ್ಮಿಕ ಕಾರಕತ್ವ. ಈಗ ನಾನು ಕೇಳುವ ಪ್ರಶ್ನೆಗೆ ನಿಮ್ಮ ಮನಸ್ಸಿನಲ್ಲಿ ಉತ್ತರ ಹುಡುಕೊಳ್ರಿ. ಜನರು ನಡೆಯುತ್ತಾರೆ, ವಾದ್ಯಗಳು ಮೊಳಗ್ತವೆ, ಭಜನೆಗಳು ನಡೀತವೆ, ಧ್ವಜ ಹಾರುತ್ತವೆ. ಆದರೆ ಈ ಎಲ್ಲವನ್ನು ನೋಡ್ತಾ ಇರುವ ಜನರ ಸಂಖ್ಯೆ ಯಾಕೆ ವರ್ಷದಿಂದ ಹೆಚ್ಚಾಗ್ತಾ ಐತಿ? ಕೇವಲ 1000 ಕಿಲೋಮೀಟರ್ಗಳಿಂದ ದೂರದಿಂದ ಬರ್ತಾರಾ? ಇಲ್ಲ, ತುಂಬ ಸಾವಿರಾರು ಕಿಲೋಮೀಟರ್ ದೂರದಿಂದ ಬರ್ತಾರೆ. ಈ ಎಲ್ಲವನ್ನ ನೋಡ್ತಾ ಇದ್ರೆ ಜನರ ಸಂಖ್ಯೆ ಯಾಕೆ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ? ಇವರು ಸಾವಿರಾರು ಕಿಲೋಮೀಟರ್ ದೂರದಿಂದ ಬರ್ತಾರೆ. ಇನ್ನೂ ಕೆಲವರು ಮೊದಲನೇ ಬಾರಿ ಬಂದಿರ್ತಾರೆ, ಇನ್ನೂ ಕೆಲವರು ಪ್ರತಿ ವರ್ಷ ಬರ್ತಾ ಇರ್ತಾರೆ, ಕೆಲವರು ವರ್ಷಕ್ಕೊಂದ್ಸಾರಿ ಒಂದೇ ಒಂದು ದರ್ಶನಕ್ಕೆ ಬರ್ತಾರೆ. ಕೇವಲ ಒಂದು ದರ್ಶನಕ್ಕಾಗಿ ಜೀವನದ ಕನಸನ್ನೇ ಇಟ್ಕೊಂಡಿರ್ತಾರೆ. ಯಾವ ಶಕ್ತಿ ಅವರನ್ನು ಇಲ್ಲಿಗೆ ಸೆಳೆಯುತ್ತೆ? ಜ್ಯೋತಿಷ್ಯದ ಪ್ರಕಾರ ಇಲ್ಲಿ ಪಾತ್ರ ವಹಿಸ್ತಕ್ಕಂಥ ಗ್ರಹ ರಾಹು. ಸಾಮಾನ್ಯವಾಗಿ ರಾಹು ಅಂದರೆ ಏನು? ಜನರಿಗೆ ಭಯ. ಆದರೆ ರಾಹುವಿನ ಇನ್ನೊಂದು ಮುಖ ನಾವು ಹೆಚ್ಚಾಗಿ ನೋಡಿರಲ್ಲ. ಏನು ಅಂದರೆ, ರಾಹು ಅಂದರೆ ಸಾಮಾನ್ಯವಾದ ಅಲ್ಲ, ಅಸಾಮಾನ್ಯವಾದ ಆಕರ್ಷಣೆ. ಜನಸಾಗರ, ವಿಶ್ವವ್ಯಾಪಿಯಾಗಿ ಗಮನ ಸೆಳಿತಾನೆ ರಾಹು. ಅದ್ಭುತವಾದ ಅನುಭವವನ್ನು ಕೊಡ್ತಾನೆ. ಸಾಮಾನ್ಯವನ್ನು ಅಸಾಮಾನ್ಯವಾಗಿಸುವ ಶಕ್ತಿ ಇದೆ ಅವನಿಗೆ. ಒಮ್ಮೆ ಯೋಚಿಸಿ, ಸಾಮಾನ್ಯ ದಿನಗಳಲ್ಲಿ ದೇವಾಲಯಗಳಿಗೆ ಹೋಗಿ ನೋಡ್ರಿ, ಅಲ್ಲಿ ಬರೋರ ಸಂಖ್ಯೆ ಹೇಗಿರುತ್ತೆ? ಕಡಿಮೆ ಇರುತ್ತೆ. ಆದರೆ ರಥೋತ್ಸವದ ದಿನ ಮಾತ್ರ ಲಕ್ಷಾಂತರ ಜನರು ಬರ್ತಾರೆ. ರಸ್ತೆಗಳು ತುಂಬಿರ್ತವೆ. ದೂರದ ದೇಶಗಳಿಂದ ಕೂಡಲೂ ಕೆಲವೊಂದು ರಥೋತ್ಸವಗಳಿಗೆ ಬರ್ತಾರೆ. ಮೀಡಿಯಾಗಳಲ್ಲಿ, ಎಲ್ಲ ಕಡೆ ಸುದ್ದಿವಾಹಿನಿಗಳಲ್ಲಿ ಎಲ್ಲರ ಗಮನನೂ ಅದೇ ಕಡೆ ಇರುತ್ತೆ. ಒಂದೇ ಒಂದು ಘಟನೆಯ ಕಡೆ ತಿರುಗ್ತಾ ಇರುತ್ತೆ. ಈ ರೀತಿಯಾಗಿ ಒಂದು ದೊಡ್ಡ ಆಕರ್ಷಣೆಯ ತತ್ವವನ್ನು ತಂದುಕೊಡೋದು ರಾಹು. ಜ್ಯೋತಿಷದ ಭಾಷೆಯಲ್ಲಿ ಹೇಳಬೇಕಂದ್ರೆ, ರಾಹುವಿನ ಗುಣಗಳೊಂದಿಗೆ ನಾವು ಇದನ್ನೆಲ್ಲ ಹೋಲಿಸಿ ನೋಡ್ಬೋದು. ಆದರೆ ಗಮನಿಸಿ, ನಾನು ಇಲ್ಲಿ ರಾಹು ಅಂದರೆ ಕೆಟ್ಟದ್ದು ಎಂದು ಹೇಳ್ತಿಲ್ಲ. ಜ್ಯೋತಿಷದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಉತ್ತಮ ಮುಖವೂ ಇದೆ, ಸವಾಲಿನ ಮುಖವೂ ಇದೆ. ಇಲ್ಲಿ ನಾವು ಮಾತನಾಡ್ತಾ ಇರೋದು
ರಾಹುವಿನ ವಿಶಾಲವಾದ ಆಕರ್ಷಣೆಯ ಸಂಕೇತ ಎಂದು. ಸರಿನಾ? ಅದಕ್ಕಾಗಿಯೇ ಜಗನ್ನಾಥನ ರಥಯಾತ್ರೆಯಲ್ಲಿ ಅಥವಾ ಕರ್ನಾಟಕದ ಯಾವುದಾದರೂ ಪ್ರಸಿದ್ಧವಾದ ರಥಯಾತ್ರೆ ಆಗಿರಲಿ, ಜನರನ್ನು ತನ್ನತ್ತ ಸೆಳೆಯುವ ಒಂದು ಅದ್ಭುತವಾದ ಶಕ್ತಿ ಅದರಲ್ಲಿದೆ. ಒಂದು ವಿಚಿತ್ರವಾದ ಸಂಗತಿ ಇದೆ. ರಥೋತ್ಸವಕ್ಕೆ ಲಕ್ಷಾಂತರ ಜನರು ಬರ್ತಾರೆ. ಆದರೆ ಮನೆಗೆ ಹಿಂತಿರುಗುವಾಗ ಕೆಲವರು ಒಂದು ಮಾತಿರುತ್ತೆ, ಏನು, ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು, ಏನೋ ಒಂಥರ ಭಾರ ಇಳ್ದಂಗಾಯಿತು, ದೇವರ ಹತ್ರ ಇದ್ದ ಅನುಭವ ಆಯಿತು, ದೇವರ ಹತ್ರನೇ ಹೋದಂಗಾಯಿತು. ಈ ಅನುಭವಗಳನ್ನು ಕೇವಲ ಕಣ್ಣಿನಿಂದ ನೋಡಲು ಸಾಧ್ಯ ಆಯ್ತಾ? ಇಲ್ಲ. ಆದರೂ ಇದು ಒಳಗೆ ನಡೆಯುವ ಅನುಭವ. ಇಲ್ಲಿ ನವಗ್ರಹಗಳಲ್ಲಿ ಅತ್ಯಂತ ರಹಸ್ಯಮಯವಾದ ಗ್ರಹ ಕೇತು ಗ್ರಹ ಮುಂದೆ ಬರ್ತಾನೆ. ಜ್ಯೋತಿಷ್ಯದಲ್ಲಿ ಕೇತು ಎಂದರೆ ವೈರಾಗ್ಯ, ಅಂತರ್ಮುಖಿ, ಮೋಕ್ಷದ ಕಡೆಗೆ ಸಾಗುವವನು, ಅಹಂಕಾರ ಕರಗಿಸ್ಬಿಡ್ತಾನೆ, ದೈವಿಕವಾದ ಅನುಭವವನ್ನು ಕೊಡ್ತಾನೆ. ಈ ಒಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ರಥೋತ್ಸವಕ್ಕೆ ಹೋಗಿ ಬರುವಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನೂರಾರು ಆಲೋಚನೆಗಳಿರ್ಬೋದು. ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ಬೋದು, ವ್ಯಾಪಾರದ ಚಿಂತೆ, ಉದ್ಯೋಗದ ಒತ್ತಡ, ಆರೋಗ್ಯದ ಕಳವಳ, ಸಾಮಾಜಿಕ ನೋವುಗಳು, ಸಂಬಂಧಗಳ ನೋವು. ಆದರೆ ರಥದ ಮೇಲೆ ದೇವರನ್ನು ಕಂಡ ಕ್ಷಣದಲ್ಲಿ ಎಲ್ಲವನ್ನು ಮರ್ತೋಗ್ಬಿಡ್ತಾನೆ. ಆ ಕ್ಷಣದಲ್ಲಿ ಅವನ ತನ್ನ ಸಮಸ್ಯೆಗಳನ್ನು ನೋಡಲ್ಲ, ದೇವರನ್ನು ಮಾತ್ರ ನೋಡ್ತಾನೆ. ಜ್ಯೋತಿಷ್ಯದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಇದನ್ನು ಕೇತುವಿನ ಸಂಕೇತದೊಂದಿಗೆ ನಾವು ಅರ್ಥ ಮಾಡ್ಕೊಳ್ಬೋದು. ಏಕೆಂದರೆ ಕೇತು ಮನುಷ್ಯನನ್ನು ಹೊರ ಜಗತ್ತಿನಿಂದ ಒಳ ಜಗತ್ತಿನ ಕಡೆಗೆ ಕರೆದುಕೊಂಡು ಹೋಗುವ ಗ್ರಹ ಕೇತು. ಆದ್ದರಿಂದ ರಥೋತ್ಸವದಲ್ಲಿ ಕೇವಲ ಕಣ್ಣುಗಳಿಂದ ನೋಡುವುದಕ್ಕಿಂತ ಮನಸ್ಸಿನಿಂದ ಅನುಭವಿಸುವ ಕ್ಷಣಗಳೇ ಹೆಚ್ಚು ಮಹತ್ವವನ್ನು ಪಡೆದಿದ್ದಾವೆ. ಇಲ್ಲಿಯೇ ಒಂದು ಅದ್ಭುತವಾದ ಸಂಗತಿ ನಮಗೆ ಗೋಚರಿಸುತ್ತೆ. ಇಲ್ಲಿಯವರೆಗೂ ನಾವು ನೋಡಿದ ಗ್ರಹಗಳು ಒಂದೊಂದಾಗಿ ತಮ್ಮ ಕಾರಕತ್ವಗಳನ್ನು ವ್ಯಕ್ತಪಡಿಸಿದ್ವು. ಆದರೆ ಈಗ ಅವೆಲ್ಲ ಒಂದೇ ಒಂದು ಚಿತ್ರಣದಲ್ಲಿ ನೋಡೋಣ. ಶನಿ ಜನರನ್ನು ಒಂದಾಗಿಸ್ತಾನೆ, ಕುಜ ಮಂಗಳ ಅವರಿಗೆ ಶಕ್ತಿಯನ್ನು ನೀಡ್ತಾನೆ, ಬುಧ ಒಂದೇ ಸಂದೇಶದಲ್ಲಿ ಎಲ್ಲರನ್ನು ಕಟ್ಟಿ ಹಿಡಿತಾನೆ, ಶುಕ್ರ ಈ ಆಚರಣೆಯನ್ನು ಸೌಂದರ್ಯದಿಂದ ತುಂಬಿ ಕಂಗೊಳಿಸ್ತಾನೆ, ಗುರು ಇದಕ್ಕೆ ಧರ್ಮದ ಆಧಾರವನ್ನು ನೀಡುತ್ತಾನೆ, ಚಂದ್ರ ಭಕ್ತಿಯ ಭಾವನೆಯನ್ನು ಮೂಡಿಸ್ತಾನೆ, ರವಿ ದೇವರನ್ನು ಕೇಂದ್ರದಲ್ಲಿ ಕೂರಿಸ್ತಾನೆ, ರಾಹು ಲಕ್ಷಾಂತರ ಜನರನ್ನು ಆಕರ್ಷಣೆ ಮಾಡ್ತಾನೆ, ಕೇತು ಆ ಎಲ್ಲ ಜನರ ಒಳಮುಖರಾಗುವಂತೆ ಮಾಡ್ತಾನೆ. ಎಲ್ಲವೂ ಒಂದೇ ರಥೋತ್ಸವದಲ್ಲಿ ಒಂದೇ ಸಮಯಕ್ಕೆ ಅನುಭವಿಸುವುದು. ಸರಿನಾ? ಇದಾದ್ದರಿಂದ ಈ ವಿಡಿಯೋದ ಆರಂಭದಲ್ಲಿ ನಾವು ಕೇಳಿದ ಪ್ರಶ್ನೆಗೆ ಈಗ ಒಂದು ಉತ್ತರ ಸಿಗೋಕೆ ಸ್ಟಾರ್ಟ್ ಆಗತ್ತೆ. ಏನು ಅಂದರೆ, ರಥೋತ್ಸವ ಮತ್ತು ನವಗ್ರಹಗಳಿಗೆ ಏನು ಸಂಬಂಧ? ಬಹುಶಃ ರಥೋತ್ಸವವನ್ನು ನಿರ್ಮಿಸಿದ ಮಹಾನ್ ಜ್ಞಾನಿಗಳು, ಮಹಾನ್ ಪಂಡಿತರು, ವಿದ್ವಾಂಸರು, ಋಷಿಗಳು, ರಾಜರು ನವಗ್ರಹಗಳನ್ನು ತೋರಿಸಬೇಕು ಎಂದು ಯೋಚನೆ ಮಾಡಿಲ್ಲ ಅಂತ ಅನಿಸುತ್ತೆ. ಆದರೆ ಜೀವನದ ಎಲ್ಲ ಆಯಾಮಗಳನ್ನು ಒಳಗೊಂಡಿರುವ ಒಂದು ಆಚರಣೆಯನ್ನು ಮಾತ್ರ ತೋರಿಸಿದ್ದಾರೆ. ಜ್ಯೋತಿಷ್ಯದಲ್ಲಿ ಹೇಳುವ ಗ್ರಹಗಳ ಕಾರಕತ್ವಗಳನ್ನು ನಾವು ಪ್ರತಿಬಿಂಬ ಆಗಿದಾವೇನೋ, ಇವೆಲ್ಲ ರಿಫ್ಲೆಕ್ಟ್ ಆಗ್ತಾ ಇದ್ದಾವೇನೋ ಅಂತ ಕಾಣಿಸುತ್ತೆ. ಅಂದರೆ ಇದು ನವಗ್ರಹಗಳ ಪೂಜೆ ಅಂತ ಹೇಳ್ತಾ ಇಲ್ಲ. ನವಗ್ರಹಗಳ ಕಾರಕತ್ವದ ಒಂದು ಬೆಳಕಿರುತ್ತಲ್ಲ, ಆ ಬೆಳಕಿನ ಅಡಿ ರಥೋತ್ಸವವನ್ನು ನೋಡಿದಾಗ ಕಾಣಿಸುವ ಒಂದು ಆಧ್ಯಾತ್ಮಿಕವಾದ ದರ್ಶನವಿದೆ. ನವಗ್ರಹಗಳ ಕಾರಕತ್ವಗಳ ಬೆಳಕಿನಲ್ಲಿ ರಥೋತ್ಸವವನ್ನು ನೋಡಿದಾಗ ಕಾಣುವ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ.
ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಸನಾತನ ಧರ್ಮದ ಸೌಂದರ್ಯವೇ ಇದು. ಒಂದು ಆಚರಣೆಯನ್ನು ಭಕ್ತನು ಭಕ್ತಿಯಿಂದ ನೋಡಬಹುದು, ವೇದಾಂತಿಯು ತತ್ವಜ್ಞಾನದಿಂದ ನೋಡಬಹುದು, ಆಗಮ ಪಂಡಿತರು ಆಗಮ ದೃಷ್ಟಿಯಿಂದ ನೋಡಬಹುದು, ಜ್ಯೋತಿಷಿಗಳು ಗ್ರಹಗಳ ಕಾರಕತ್ವದ ಬೆಳಕಿನಲ್ಲಿ ನೋಡಬಹುದು. ಇವೆಲ್ಲವೂ ಒಂದೇ ಸತ್ಯದ ಕಡೆಗೆ ಕರೆದುಕೊಂಡು ಹೋಗುವ ವಿಭಿನ್ನವಾದ ದೃಷ್ಟಿಕೋನಗಳಷ್ಟೆ. ಈಗ ಇಲ್ಲಿಯವರೆಗೆ ನಾವು ರಥೋತ್ಸವ ನಡೆಯುವ ಆಚರಣೆಗಳನ್ನು ನೋಡಿದ್ವಿ. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿದೆ. ರಥವೇ ಒಂದು ಸಂಕೇತವಾಗಿದ್ದರೆ ಆ ರಥದ ಪ್ರತಿಯೊಂದು ಭಾಗಕ್ಕೂ ಯಾವುದಾದ್ರೂ ಆಧ್ಯಾತ್ಮಿಕ ಅರ್ಥ ಇದೆನಾ? ಎಸ್. ರಥದ ಚಕ್ರ, ಹಗ್ಗ, ಧ್ವಜ, ಕುದುರೆಗಳು, ಸಾರಥಿ, ರಥದ ಮೇಲಿನ ಗೋಪುರ, ದೇವರ ಆಸನ ಇವೆಲ್ಲವೂ ಕೇವಲ ನಿರ್ಮಾಣದ ಭಾಗಗಳೇ? ಅಥವಾ ನಮ್ಮ ಜೀವನದ ಬಗ್ಗೆ ಏನಾದರೂ ಹೇಳಲು ಪ್ರಯತ್ನಿಸ್ತಾ ಇದ್ದಾವ ಇವು? ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಕಠೋಪನಿಷತ್ತಿನ ಒಂದು ಅದ್ಭುತವಾದ ಉಪಮೇಯದ ಕಡೆಗೆ ಹೋಗಬೇಕಾಗತ್ತೆ ಮತ್ತು ಅಲ್ಲಿಂದಲೇ ರಥೋತ್ಸವದ ಅರ್ಥವು ಇನ್ನಷ್ಟು ಆಳವಾಗ್ತಾ ಹೋಗುತ್ತೆ. ಏಕೆಂದರೆ ಇಲ್ಲಿ ರಥವು ಕೇವಲ ಮರದಿಂದ ಮಾಡಿದ ವಾಹನ ಆಗಿರೋಲ್ಲ, ಅದು ಮನುಷ್ಯನ ಜೀವನದ ಪ್ರತೀಕವಾಗಿದೆ ಮತ್ತು ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಸನಾತನ ಧರ್ಮದ ಅತ್ಯಂತ ಗಂಭೀರ ತಾತ್ವಿಕ ಗ್ರಂಥಗಳಲ್ಲಿ ಒಂದಾದ ಖಂಡೋಪನಿಷತ್ ಒಂದು ಅದ್ಭುತವಾದ ಉಪಮೇಯವನ್ನು ಕೊಡುತ್ತೆ. ಇಲ್ಲಿ ಒಂದು ಅದ್ಭುತವಾದ ವಾಕ್ಯ ಬರುತ್ತೆ. ಈ ಮಂತ್ರವನ್ನು ಯಮಧರ್ಮರಾಜನು ನಚಿಕೇತನಿಗೆ ಉಪದೇಶ ಮಾಡ್ತಾನೆ. ಏನದು ಮಂತ್ರ ಅಂದರೆ, ಆತ್ಮಾನಾಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನ ಪ್ರಗ್ರಹಮೇವಚ. ಖಂಡೋಪನಿಷತ್ತಿನ ಮೊದಲನೆಯ ಅಧ್ಯಾಯ, ಮೂರನೆಯ ವಲ್ಲಿ, ಮೂರನೆಯ ಶ್ಲೋಕ, ತೃತೀಯ ಮಂತ್ರ ಇದು. ಇದರ ಸರಳ ಅರ್ಥ ಹೀಗಿದೆ: ಈ ದೇಹವು ಒಂದು ರಥ, ಈ ದೇಹದಲ್ಲಿರುವ ಆತ್ಮವೇ ಆ ರಥದ ನಿಜವಾದ ಯಜಮಾನ, ಬುದ್ಧಿಯೇ ಆ ರಥದ ಸಾರಥಿ, ಮನಸ್ಸೇ ಆ ರಥದ ಕಡಿವಾಣ. ಇದಾದ ನಂತರ ಉಪನಿಷತ್ತಿನಲ್ಲಿ ಇನ್ನೊಂದು ಮಹತ್ವವಾದ ವಿಚಾರವನ್ನು ಹೇಳ್ತಾರೆ. ಇಂದ್ರಿಯಗಳು ಕುದುರೆಗಳಂತೆ, ಅವುಗಳು ಸಾಕಷ್ಟು ವಿಷಯಗಳ ಕಡೆ ಓಡಾಡ್ತಾ ಇರ್ತವೆ. ಆದರೆ ಕಡಿವಾಣ ಗಟ್ಟಿಯಾಗಿರಬೇಕು, ಸಾರಥಿ ಜಾಗರೂಕನಾಗಿರಬೇಕು, ರಥವು ಸರಿಯಾದ ಮಾರ್ಗದಲ್ಲಿ ಸಾಗುತ್ತೆ. ಇದನ್ನು ಕೇಳಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಹಾಗಾದರೆ ರಥೋತ್ಸವದಲ್ಲಿ ದೇವರು ರಥವನ್ನು ನೋಡುವಾಗ ನಾವು ಕೇವಲ ಒಂದು ಉತ್ಸವವನ್ನು ನೋಡುತ್ತೀವಲ್ಲವೇ, ನಮ್ಮ ಜೀವನವನ್ನು ನೋಡುತ್ತೀವ ಎಂದು ಯೋಚನೆ ಮಾಡಿದರೆ, ರಥಕ್ಕೆ ಚಕ್ರಗಳಿದ್ದಾವೆ, ನಮ್ಮ ಜೀವನಕ್ಕೂ ಕಾಲಚಕ್ರ ಐತಿ. ರಥಕ್ಕೆ ದಿಕ್ಕು ತೋರಿಸುವ ಸಾರಥಿ ಇದ್ದಾನೆ, ನಮ್ಮ ಜೀವನಕ್ಕೂ ಬುದ್ಧಿ ಮಾರ್ಗದರ್ಶನ ಮಾಡಬೇಕು. ರಥಕ್ಕೆ ಹಗ್ಗವಿದ್ದ ಹಾಗೆ ನಮ್ಮ ಜೀವನಕ್ಕೆ ಮನಸ್ಸು ನಮ್ಮನ್ನು ಎಳೆಯುವ ಶಕ್ತಿಯಾಗಿದೆ. ರಥಕ್ಕೆ ಕುದುರೆಗಳಿದ್ದಾವೆ, ನಮ್ಮ ಇಂದ್ರಿಯಗಳಿಗೂ ಯಾವಾಗಲೂ ಹೊರ ಜಗತ್ತಿನ ಕಡೆ ಓಡಾಡ್ತಾ ಇರುತ್ತೆ. ರಥದ ಮೇಲೆ ದೇವರು ವಿರಾಜಮಾನವಾಗಿ ಕೂತಿದ್ದಾನೆ. ನಮ್ಮ ಹೃದಯದಲ್ಲಿ ಪರಮಾತ್ಮ ಸಾನ್ನಿಧ್ಯ ಇದೆ ಎಂದು ಶಾಸ್ತ್ರಗಳು ಹೇಳುತ್ತೆ. ಈ ದೃಷ್ಟಿಯಲ್ಲಿ ನಾವು ರಥವನ್ನು ನೋಡಿದರೆ, ದೇವರ ರಥವನ್ನು ಎಳೆಯೋದು ಉತ್ಸವ ಮಾತ್ರ ಅಲ್ಲ, ಸ್ವಂತ ಜೀವನದ ರಥವನ್ನು ಹೇಗೆ ನಡೆಸಬೇಕು ಎನ್ನುವ ಪಾಠದ ಸಾರಾಂಶ ಇಲ್ಲಿದೆ. ಬಹುಶಃ ಇದಕ್ಕಾಗಿಯೇ ಭಾರತದಲ್ಲಿ ರಥಯಾತ್ರೆಗೆ ಇಷ್ಟೊಂದು ಗೌರವ ಅಂತ ಅನಿಸುತ್ತೆ. ಆದ್ದರಿಂದ ನಾವು ಒಂದು ರಥವನ್ನು ನೋಡಿದಾಗ ಅದರೊಳಗೆ ಮನುಷ್ಯನ ಸಂಪೂರ್ಣ ಪಯಣವನ್ನು ಕಾಣಬಹುದಾಗಿದೆ. ಇದಕ್ಕೆ ನಮ್ಮ ಋಷಿಮುನಿಗಳು ಸರಳ ಆಚರಣೆಗಳ ಮೂಲಕ
ತಲೆಮಾರುಗಳಿಗೂ ಈ ಆಚರಣೆಯನ್ನು ತಲುಪಿಸಿದ್ದಾರೆ. ಸನಾತನ ಧರ್ಮದಲ್ಲಿ ಆಚರಣೆಗಳು ಕೇವಲ ಆಚರಣೆಗಳಾಗಿಯೇ ಉಳಿದಿಲ್ಲ, ಮೌನವಾಗಿ ಬೋಧಿಸುವ ಗುರುಗಳು ಆಗಿದ್ದಾರೆ. ಮಾತನಾಡದೆ ಕಲಿಸುವ ವಿಶ್ವವಿದ್ಯಾಲಯಗಳಾಗಿದ್ದಾವೆ. ನಾವು ಕೇಳಲು ಸಿದ್ಧರಾಗಿದ್ದರೆ ಮಾತ್ರ. ವಿಡಿಯೋ ಮುಗಿಸುವ ಮಾತು, ಈ ವಿಡಿಯೋ ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡಿದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೀವು ರಥೋತ್ಸವದ ಸಮಯದಲ್ಲಿ ಅನುಭವಿಸಿದ ಯಾವುದಾದ್ರೂ ವಿಶೇಷ ಘಟನೆ ಇದ್ದರೆ ಅದನ್ನು ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪರೂಪದ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.